ಎಲ್ರಿಗೂ ನಮಸ್ತೆ. ನಿಮ್ಗೊಂದು ವಿಷಯ ಹೇಳ್ತೀನಿ ನಾನು. ಏನಂದರೆ ನಾನು ಈಗ ಸುಮ್ಮನೆ ಕುಂತ್ಕೊಂಡಿದ್ದೆ. ಅದು ಎಂಥ ಒಳ್ಳೆ ಟೈಮಿಗೆ ಗೊತ್ತಿಲ್ಲ, ಇಲ್ಲೊಬ್ಬರು ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊತ ಹೋಗ್ತಿದ್ರು. ನಾನು ಅವ್ರನ್ನ ಕೇಳಿದೆ, ಸೊ ನೀವು ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿರಲ್ಲ, ನಿಮ್ಗೆ ಏನಾದರೂ ಭಯ ಈ ಥರ ನಾಚಿಕೆ ಈ ಥರ ಆಗಲ್ಲ ಏನಂದ? ನಾಚಿಕೆ ಅಂದರೆ ಆ ಥರ ಅಲ್ಲ, ಐ ಮೀನ್ ಈ ಥರ ನಾಚಿಕೆ ಬರ್ತಾರೆ ಬೇರೆಯವ್ರನ್ನ ನೋಡಿ ಏನಾದರೂ ಮಾತಾಡ್ಕೊಂಡ್ರೆ ಅಂತ. ಅವ್ರು ನಂಗೆ ಇಷ್ಟೇ ಹೇಳಿದರು, ನೋಡಿರಿ ನಾನು ಈ ವಿಡಿಯೋ ಮಾಡ್ತೀನಲ್ಲ, ಸುಮಾರು ನಾನು 1 ತಿಂಗಳಿಂದ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಯಾವ ರೀತಿ ಸುಮ್ಮನೆ ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಇಲ್ಲ ನನಗೆ. ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಓಡಾಡ್ತಿದ್ದಾನೆ ಅವನು, ಚೆನ್ನಾಗಿ ಶಾಲೆ ಓದಿಸ್ರಿ, ಈ ಥರ ಶಾಲೆ ಸ್ಟಡಿ ಮಾಡಲಿ, ಆ ಥರ ಈ ಥರ ಎಲ್ಲ ಹೇಳ್ತಿದ್ರಂತವರು. ಅವ್ನಿಗೆ ಮೋಸ್ಟ್ಲಿ 10th ಸ್ಟ್ಯಾಂಡರ್ಡ್ ಇರಬೇಕು. ಓಕೆ 10th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು ಅವರು. ಅವರು ಇಲ್ಲಿ ಹೋಗಿದ್ರು, ಇದೇ ರೋಡ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇದು ಆಫೀಸ್ ಇದು. ಈ ರೋಡಿಂದ ಹಿಡ್ಕೊಂಡು ಹಿಂಗೆ ಹೋದ್ರು ಅವರು. ನಾನು ಸುಮ್ಮನೆ ಅವರು ಈ ಥರ ಕೇಳಿದರು, ನೀವು ವ್ಯೂಸ್ ಬಗ್ಗೆ ಆಮೇಲೆ ಸಬ್ಸ್ಕ್ರೈಬ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ಏನಿದೆಯಲ್ಲ, ನೀವು ಡೈಲಿ ಅಪ್ಲೋಡ್ ಮಾಡ್ಕೊತ ಹೋದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ನೀವು ಏನಾದರೂ ನೀವು ರೀಚ್ ಆಗಬೇಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಂಟೆಂಟ್ ಕ್ವಾಲಿಟಿ ಇರಬೇಕು, ಅವಾಗ ಮಾತ್ರ ನೀವು ಏನಾದರೂ ಯೂಟ್ಯೂಬಲ್ಲಿ ಸಾಧಲಿಕ್ಕೆ ಸಾಧ್ಯ ಅಂತ ಹೇಳಿದರು. ನನಗೆ ನನಗೆ ನನ್ನ ಫ್ರೆಂಡ್ಸ್ ಜೋಡಿ ಇಟ್ಕೊಳ್ಳೋಕ್ಕೆ ನನಗೆ ಒಂಥರ ಅಸಹ್ಯ ಆಗ್ತದೆ ನನಗೆ. ನಮ್ಮ ಮನೆಯಲ್ಲಿ ಕೂಡ ನಂಗೆ ಸಪೋರ್ಟ್ ಮಾಡಿದ್ರು ಮಾಡ್ಬೋದು ಅಂತ ಅಂದ್ಕೊಳ್ಳಿ, ಆದರೆ ನನಗೆ ಆಗ್ತಾಯಿಲ್ಲ ಅದು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ. ಇವನೇನಪ್ಪ ಇಷ್ಟೆಲ್ಲ ಶಾಲೆ ಕಲ್ತಿದ್ದಾನೆ, ಡಿಗ್ರಿ ಕಲ್ತೀವಿ, ಈ PUC ಕಲ್ತಿದ್ದೀವಿ, PG ಕಲಿಯಾಕತ್ತೀವಿ, ಇದಾದರೂ ಮತ್ತೆ ಕ್ಯಾಮ್ರಾ ಹಿಡ್ಕೊಂಡು ಒಂದು ಚೆನ್ನಾಗಿರೋ ಗೌರ್ಮೆಂಟ್ ಜಾಬ್ ಓದೋಕ್ಕಾಗಲಿಲ್ಲ ಅಂತೇಳಿ ಜನ ಈ ಥರ ಟೀಕೆ ಮಾಡ್ತಾರೆ ಅಂತೇಳಿ ನಂಗೆ ಭಯ ಆಗ್ತದೆ. ನನಗೆ ಇದು ಎಲ್ರಿಗಾಗುತ್ತೋ, ನಂಗಾಗುತ್ತೋ ಅದು ನಂಗೆ ಗೊತ್ತಿಲ್ಲ. ಬಟ್ ನನ್ನ ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್ ನನಗೆ ಈಗ ಆಗ್ತದೆ. ನಮ್ಮ ಹತ್ರ ಮೈಕ್ ಇಲ್ಲ, ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಅದು ನಂಗೆ ಅದು ಮ್ಯಾಟ್ರೇ ಅಲ್ಲ ಬಿಡಿ. ಅದು ಕಂಟೆಂಟ್ ಕ್ರಿಯೇಷನಲ್ಲಿ ಕ್ವಾಲಿಟಿ ಇದ್ರೆ ಮಾತ್ರ ಅದು ಇಂಪಾರ್ಟೆಂಟು, ಡೈಲಿ ಅಪ್ಲೋಡ್ ಮಾಡ್ಕೊಬೋದು. ಅವ್ನು ಚಿಕ್ಕ ಹುಡುಗ ರೀ, ನನಗೆ ನೋಡಿದ್ರೆ ಒಂಥರ ನಾಚಿಕೆ ಆಗುತ್ತೆ. ಹಿಂಗೆ ನಾವು ಇಷ್ಟು ದೊಡ್ಡವರಾಗಿ ಈ ಥರ ಮಾಡ್ತಿದ್ದಪ್ಪ, ಸಣ್ಣ ಮಕ್ಕಳಿಗೆ ಇಷ್ಟು ಧೈರ್ಯ ಇದೆಯಲ್ಲ ಅಂತೇಳಿ. ಹಾಗಾಗಿ ನಾವು ಏನೇನು ಮಾಡಿದರೂ ಕೂಡ ನಮಗೆ ಅದು ನಂಬಿಕೆ ನಮಗೆ ನಂಬಿಕೆ ಆಗಲಿಲ್ಲ ನನಗೆ. ಹೌದಾ, ಅದೇನು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲನ್ನು ವೈದ್ಯರು ಹೇಳಿದ ಹಾಲನ್ನು ಅಂತಾರಲ್ಲ, ಅದೇ ರೀತಿಯಾಗಿ ನನಗೆ ಸುಮ್ಮನೆ ಕುಂತ್ಕೊಂಡಿದ್ದೆ. ನಾನಿಲ್ಲಿ ಸ್ವಲ್ಪ ಹಾಸ್ಟೆಲ್ ಕೇಳ್ಕೊಂಡು ಹೋಗಂತ ಬಂದಿದ್ದೆ. ನಾನು ಇಲ್ಲಿ ಕುಂತ್ಕೊಂಡಿದ್ದೆ, ಊಟಕ್ಕೆ ಹೋಗಿದ್ದಾರೆ ಅವ್ರ ಆಫೀಸರ್ಸು. ಸೊ ಹಾಗಾಗಿ ನಾನು ಇಲ್ಲಿ ಕುಂತ್ಕೊಂಡಿದ್ದೆ ನೋಡಿ. ನನ್ನ ಕಾಲೇಜಿಂದ ಡೈರೆಕ್ಟ್ ಹಿಂಗೆ ಬಂದಿದ್ದೀನಿ, ಬ್ಯಾಗ್ ಕೂಡ ಪಕ್ಕದಲ್ಲಿದ್ದೆ. ಇಲ್ಲೇ ನನಗೆ ಬಂದು ಕುಂತ್ಕೊಂಡಿದ್ದೆ. ಈ ರೀತಿ ಆಯಿತು. ಅದಕ್ಕೆ ನಿಮ್ಗೇನಾದರೂ ಒಪಿನಿಯನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ರೀತಿಯಾಗಿ ನಾವು ಸೆಲ್ಫ್ ಮೋಟಿವೇಶನ್ ತೊಗೋಬೇಕಂತೇಳಿ. ಓಕೆ, ಟಾಟಾ, ಬಾಯ್ ಬಾಯ್.